ಸೀನಪ್ಪ ಸೀನಪ್ಪ ತುಂಬ ಹೊತ್ತಾಗಿ ಬೇಗ ಇನ್ನಿಷ್ಟಲ್ಲೂ ಇರೋದು ತುಂಬಿಡ ಹೊತ್ತಾಗಿ. ಅಯ್ಯೋ ಹೋಗಜ ಅತ್ತಾಗಿ, ನನಗೂ ಸಾಕಾಗೋಯ್ತು ಅತ್ತಾಗಿ. ಅಯ್ಯೋ ಎಷ್ಟಂತ ಕೆಲಸ ಮಾಡೋಣ. ಅಯ್ಯೋ ನನಗೂ ಸಾಕಾಗೋಯ್ತು ಆಪತ್ತಾಗಿ. ಎಷ್ಟೊತ್ತಿಗೆ ಮುಗಿಯುತ್ತೆ ಅತ್ತಾಗಿ ಅಂದ್ಕೊಂಡ್ಬಿಟ್ಟಿನಿ ನಾನಂತುವೆ. ಅಲ್ಲ ಕಣ ಸೀನಪ್ಪ, ಕೊಬ್ಬರಿ ಎಲ್ಲ ಸುಲ್ದು ಹೊಡೆದದನ್ನ ಚೀಲಕ್ಕೆ ತುಂಬೋವರೆಗೂ ಸುಮ್ಮನಿದ್ದು. ಈ ಕೊನೆ ಇದ್ರಲ್ಲಿ ನೇರ ಒಂದ್ 5-6 ಚೀಲ ತುಂಬಿರ ಹಾಗೆ ಹೋದು. ಈಗ ನೋಡಿರಿ ಹಿಂಗ ಅಂತಿದ್ಯಾರು. ನಿಮ್ಮಪ್ಪ ಬಂದ್ರೆ ನೋಡಾಲೆ ಸುಮ್ನೆ ಮಾತಾಡ್ಕೊಂಡ್ ಕುಂತಾರಿ ಬೋರಜ್ನು ಸೀನಪ್ಪನು ಸೇರ್ಕೊಂಡಂತ ಬೇಜಾರ್ ಮಾಡ್ಕೊಳಲ್ವೇನೋ. ತುಂಬತ್ತಾಗಿ ಹೋಗೋಣ ತೀರ ಹೋಗಿ ಆ ಹುಡ್ಗನ್ ಟೀ ಅಂಗಡಿ ತಾವೆಲ್ಲಾರ ಕೂತ್ಕೊಂಡು ಒಂದ್ ಗಳಿಗೆ ಬಂದ್ರ ಆತ ಸುಧಾರಿಸ್ಕೊಂಡು ತುಂಬ ಹೊತ್ತಾಗಿ. ಅಲ್ಲಕ್ಕ ಬರೋಜ ನೋಡಿರಿ ಆ ಮೂರ್ತಪ್ಪ ಮಗಂದು ಈಗ ಶುಕ್ರವಾರ ಅತ್ತಾಗಿ ಇದ್ ಮಾಡ್ಬಿಡೋಣ ಅತ್ತ ಬೀಗ್ರೂಟ ಅಂತ ಹೇಳಿ ಮಾತಾಡಿರೋರು. ಎಲ್ಲಿ ಏನು ಗೌಡ್ರು ಅಲ್ಲಿ ಮೂರ್ತಪ್ಪ ಅಲ್ಲಿ ಏನು ಏನು ಹೇಳಲೇ ಇಲ್ಲಪ್ಪ. ಯಾಕೆ ಸುಮ್ನ ಬಿಟ್ಟಾರಲ್ಲ. ಯಾಕೆ ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ಲಪ್ಪ. ಹ್ಞೂ ಕಣ ಸೀನಪ್ಪ, ಈ ಗೌಡ್ರ ಯಾಕ ಏನು ಸಿಕ್ಕೇ ಇಲ್ಲಪ್ಪ. ಸಿಕ್ಕಿದ್ರೆ ಏನಾರು ಹೇಳಾರ ಏನೋ ಗೊತ್ತಿಲ್ಲ. ನೋಡಿರ ಗೌಡ್ರ ಇನ್ನೂ ಸಿಕ್ಕೇ ಇಲ್ಲ, ಏನ್ ಸಮಾಚಾರ ಅಂತಾನು ಗೊತ್ತಿಲ್ಲಪ್ಪ. ಏನೋ ಮೂರ್ತಪ್ಪ ಏನಾರು ಬೇಜಾರ್ ಮಾಡ್ಕೊಂಡ್ ಸುಮ್ನ ಆಗ್ಬಿಟ್ನ ಏನು ಎತ್ತ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಗೌಡ್ರು ಸಿಕ್ಕಿರ್ ಕೇಳಿದ್ರೆ ಗೊತ್ತಾಗುತ್ತಗಳು ಏನ್ ಮಾಡ್ತಿದಾರೆ ಏನು ಎತ್ತ ಅಂತ ಹೇಳಿ ಗೊತ್ತಾಗತ್ತಗ. ಓ ಬೊರಜ, ಮೋಸ್ಟ್ಲಿ ಇನ್ನೇನ್ ಎಲ್ಲಾ ಕೆಲ್ಸ ಆಗೋಯ್ತಲ್ಲ. ಇನ್ನೇನ್ ಶಾಮಿ ಅಂದರ್ಗೆ ಈಗ ಮಟನ್ಗೆ ಚಿಕನ್ಗೆ ಎಲ್ಲ ಅಲ್ಲಿ ಸಾಹೇಬ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಹೇಳ್ಬಿಟ್ಟಿದೀವಲ್ಲ. ಇನ್ ಹೆಂಗ್ ಕೆಲ್ಸ ಇದ್ದತ್ತಾಗ ಹಂಗಾಗತ್ತಾಗೆ ಅವರು ಸುಮ್ನ ಇರ್ಬೇಕು. ಇನ್ನೇನತ್ತಾಗಿ ನಾಳೆನ ನಾಡ್ದ ಫೋನ್ ಮಾಡ್ತಾರೆ. ಇಲ್ಲ ಅಂದ್ರೆ ನೋಡೋಣ ಬಾ ಟೀ ಅಂಗಡಿ ತಾವೆಲ್ಲಾರು ಹೋದ್ರೆ ಗೌಡ್ರೆಲ್ಲಾರು ಸಿಕ್ಕಿರೆ ಏನು ಎತ್ತ ಅಂತ ವಿಚಾರಿಸಿದ್ರೆ ಗೊತ್ತಾಗುತ್ತೆ ತಗ. ಸಿರಪ್ಪ, ಈ ಮೂರ್ತಪ್ಪ ಏನು ಊರ್ ಮಂದಿಗೆಲ್ಲ ಹೇಳ್ತಾರೋ ಏನ್ ಮಾಡ್ತಾರಂತ. ಏನಾರ ಕಾರ್ಡ್ ಗೀಡ್ ಮಾಡ್ಸ್ಯಾರ ಹೆಂಗ ಏನಂತ ಏನಾರ ಗೊತ್ತಾಗ್ತೇನೋ ವಿಚಾರ. ಅಯ್ಯೋ ಇಲ್ಲ ಕಂಬರಜ, ಯಾವ ಏನು ಪಾಪ ಭಾರಿ ಬೇಜಾರಾಗಿತ್ತಲ್ಲ. ಕಾರ್ಡ್ ಗೀಡ್ ಏನು ಮಾಡ್ಸಕ್ ಹೋಗಿಲ್ಲ. ಇನ್ನೇನು ಬೇಕಪಕ್ಕ ಎದರಿಗೆ ನೆಂಟ್ರಿಷ್ಟಿಗೆ ಅವ್ರಿಗೆ ಇವ್ರಿಗೆ ಅವ್ರ ಸ್ನೇಹಿತರಿಗೆ ಅವ್ರಿಗೆ ಇವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳ್ಕೊಂಡಾರಂತೆ. ಮತ್ತೆ ಊರ್ ಜನಕ್ಕೆ ಇನ್ನೇನು ಮಾಮೂಲಿ ಸಾರ್ ಹಾಕ್ತಾರಲ್ಲ, ಇವ್ರು ಕೋಲ್ಕಾರ ಇರಲ್ವಾ, ಅವ್ರ ಕೈಲಿ ಸಾರ್ ಹಾಕ್ಸ್ಬೋದು. ಇನ್ನ ಊರ್ ಮಂದಿಗೆಲ್ಲ ಸಾರ್ ಹಾಕ್ಸಿದ್ರೆ ಸಾಕಲ್ವಾ. ಹೋಗಿ ಅವ್ರ ಇನ್ನೇನ್ ಕೂಗ ಸಾರ್ ಹಾಕೊಂಡ್ ಬರ್ತಾರೆ ಒಂದ್ ಕಡೆಯಿಂದ. ಸರಿ ಆಗುತ್ತೆ ಅಂತ ಹೇಳಿ ಸುಮ್ನ ಆಗ್ಯಾರತ್ತಾಗ. ಇನ್ನೇನ್ ಮಾಡಕ್ಕೆ ಕಾರ್ಡ್ ಗೀಡ್ ಎಲ್ಲ ಕೊಟ್ಕೊಂಡು ಇನ್ಯಾರು ಕೊಡೋರಿದ್ದಾರೆ ಅಂತ ಹೇಳಿ ಮೂರ್ತಪ್ಪನು ಸುಮ್ಮ ಇರ್ಬೇಕಂಗಾರೆ. ಹೆಂಗ ಅತ್ತಾಗ ಬಿಡಪ್ಪ. ಹೆಂಗ ಮೂರ್ತಪ್ಪ ಮಗೊಬ್ಬ ಖರ್ಚಿಲ್ದಂಗ ಹೆಂಗ ಮದುವೆಗಿದ ಮುಗಿಸ್ಕೊಂಡ್ಬಿಟ್ಟ ಸುಮ್ನಿರತ್ತಾಗಿ. ಹೆಂಗ ಒಳ್ಳೆ ಕೆಲಸ ಮಾಡ್ದ ಹುಡ್ಗ. ನೋಡಿರೆ ಹೆಣ್ ಸಿಕ್ದಾರೆ ಎಲ್ಲ ಅಯ್ಯೋ ಅಂತಿದ್ದಾರೆ. ಹೆಂಗ ಇವ್ನ ಎಲ್ಲ ಒಪ್ಕೊಂಡು ಬಂದು ಮದ್ವೆ ಆದ್ನಲ್ಲ. ಸಾಕ್ ಬಿಡಪ್ಪತ್ತಾಗಿ. ಅಯ್ಯೋ ಬೊರಾಜ, ಈಗೇನೋ ಹಂಗ ಅಂತಿದೀವಿ ಕಂಬೊರಾಜವ್. ಪಾಪ ಮೂರ್ತಪ್ಪ ಯಾಕ ಸಪ್ಪು ಗೀತ ಏನೋ ನಡೀತಿತ್ ಮನೇಲಿ, ಏನ್ ವಿಚಾರ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಬಂದಿರೋ ಸೊಸೆ ಏನ್ ಹೊಂದ್ಕೊಂಡು ಹೋಗ್ತಿದ್ದಾಳ ಅವ್ರ ಅತ್ತೆ ಜೊತೆ. ಇವರಿಗೆಲ್ಲ ಏನ್ ಅಡ್ಗೆ ಮಾಡಾಕ್ತಾಳ ಏನು ಎತ್ತ ಅಂತ ಏನಾರು ವಿಚಾರ್ಸನ ಅಂದ್ರೆ ಈ ಮೂರ್ತಪ್ಪ ಬೇರೆ ಬೇಜಾರಾಗಿತ್ತ. ಹಂಗಾಗಿ ಏನು ವಿಚಾರಿಸ್ತಿದಪ್ಪ. ಯಾಕ ನೋಡಿರಿ ಮೂರ್ತಪ್ಪ ಮಕ ನೋಡಿರೆ ಮನೇಲಿ ಏನೋ ಮನಸ್ತಾಪ ಬಂದಿರಂಗಿತ್ತಪ್ಪ ಅಲೆ. ಯಾಕ ಭಾರಿ ಬೇಜಾರಾಗಿತ್ತು ಈ ಮೂರ್ತಪ್ಪ. ಅಲ್ಲ ಕಣ ಸೀನಪ್ಪ, ಈಗಿನ ಕಾಲದಲ್ಲಿ ಈ ಹೆಣ್ಮಕ್ಳು ಭಾರಿ ಕಷ್ಟ ಐತ್ ಕಣ. ಮದ್ವೆ ಮಾಡ್ಕೊಂಡ್ರು ಕಷ್ಟ, ಮದ್ವೆ ಆಗದ ಹೋದ್ರು ಕಷ್ಟ. ಹೆಂಗಿದ್ರು ಜನಗಳು ಮಾತಾಡ್ಕಣ. ಏನಾರ ಒಂಚೂರು ಸಹಿಸ್ಕೊಂಡ್ ನಾವೇ ಹೋದ್ರೆ ಎಷ್ಟು ಇದಾಗ್ಬಿಡುತ್ತೆ ಅಂತೀಯ. ಈ ಅತ್ತೆ ಸೊಸೆರಂತೂ ಹೊಂದ್ಕೊಂಡ್ ಹೋದ್ರೆ ಅಂತೂ ಮುಗೀತು ಬಿಡು. ಅಷ್ಟೊಂದು ಬೇದಿಗೆ ಬಂದು ಬಿಡ್ತವೆ ಮನೆ ಇದೆಲ್ಲ. ಅಂತ ಆಗ್ಬಿಡ್ತಾವ್ ಕಣೋ. ಏನ್ ಮಾಡೋಣ ಅತ್ತಾಗಿ. ಹೆಂಗ ಅತ್ತಾಗಿ ಆ ಮೂರ್ತಪ್ಪಗ ಆ ಒಮ್ಮಗು ಪಾಪ ಆ ಹುಡುಗಿ ಒಂಚೂರು ಹೊಂದ್ಕೊಂಡತ್ತಾಗಿ ಏನೋ ಒಂಚೂರು ಇಟ್ಕಿಟ್ ಬೇಯಿಸ್ಕೊಂಡ್ ಹಾಕೊಂಡ್ ಹೋದ್ರೆ ಸಾಕತ್ತಾಗಿ. ಇನ್ನೇನ್ ಆ ಮೂರ್ತಪ್ಪ ಇನ್ನೇನ್ ಕೆಲ್ಸ ಕಳಿಸ್ತಾನ ಅವ್ರನ್ನ. ಮನೇಲಿ ನೋಡ್ಕೊಂಡು ಅವ್ರದ್ದೇ ಇರೋ ಜಮೀನ್ ನೋಡ್ಕೊಂಡು ಇರ್ತಾರ ಅವ್ರೆ. ಇನ್ನೇನತ್ತಾಗಿ ಹುಡುಗಿ ಒಂಚೂರು ಮಾಡ್ಕೊಂಡು ಹೋದ್ರೆ ಸಾಕು. ಇನ್ನೇನ್ ಅಡಿಗೆ ಊಟ ತಿಂಡಿ ಮಾಡ್ಕೊಂಡು ಒಂಚೂರು ಬಟ್ಟೆ ಬರೆ ಪಾತ್ರೆ ತೊಳ್ಕೊಂಡು ಮನೆ ಕಡೆ ಮಾಡ್ಕೊಂಡ್ರೆ ಸಾಕತ್ತಾಗಿ ಆ ಹುಡುಗಿ ಹಂಗ. ಕೆಲವು ಹೆಣ್ಮಕ್ಳು ಅದು ಮಾಡಲ್ ಕಣವ್. ಭಾರಿ ಕಷ್ಟ ಆಗೋಗ್ಬಿಟ್ಟಿತ್ತು ಈಗಿನ ಕಾಲದಲ್ಲಿ. ಅಯ್ಯೋ ಹೂಕಂಬರಾಜವ್, ಏನ್ ಮಾಡಿರು ಕಷ್ಟ. ಈಗಿನ ಕಾಲದ ಹೆಣ್ಮಕ್ಳನ್ನ ಏನ್ ನಂಬೋದು ಏನ್ ಬಿಡೋದು ಅನ್ನಂಗ ಆಗ್ಬಿಟ್ಟೈತೆ ಅತ್ತಾಗಿ. ಹೆಂಗ ಅತ್ತಾಗಿ ಆ ಹುಡುಗಿ ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕತ್ತಾಗಿ. ಬೇಬೇಕ್ ತುಂಬ ಅತ್ತಾಗಿ ಹಿಡ್ಕ ಚೀರವ. ಬೇಗ ಅತ್ತಾಗ ತುಂಬಿ ಹೋಗ ನಡಿಯತ್ತಾಗಿ. ಆ ಹುಡುಗನ್ ಟೀ ಅಂಗಡಿ ಹೋಗಿ ಒಂಚೂರು ಟೀಗಿ ಕುಡ್ಕೊಂಡು ನಡಿ. ನಿಂಗೆ ಏನಾರ ಬೇಕಂದ್ರೆ ಸಂಜೆ ವ್ಯವಸ್ಥೆ ಮಾಡ್ತೀನಿ ನಾನು. ನಡಿ ನೋಡೋಣ ಅಲ್ಲಿ ಗೌಡ್ರು ಸಿಗ್ತಾರ ಏನು ನೋಡೋಣ ಅಂತೆ. ಬರಜ, ಸೀನಪ್ಪ, ಮುಗೀತ ಕೆಲ್ಸ? ಕೊಬ್ಬರಿ ಎಲ್ಲ ತುಂಬಿದ್ದಾಯ್ತಾ? ಓ ದೊಡ್ಡಜ ಬಂದ ಬಾ. ಏನ್ ಹಸ್ಗಳೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟೇನು ತೋಟತಾವಿಂದ? ಸರಿ ಸರಿ ಆಯ್ತು ಬಾ. ಹೆಂಗ ಬಂದಿದ್ ಒಳ್ಳೆ ಆತು. ನಾನು ಹೋಗಿ ಒಂಚೂರು ಒತ್ತಾತಾಲೆ ಹಸ್ಗಳೆಲ್ಲ ಇಟ್ಕೊಂಡ್ ಬಂದ್ ಒಂಚೂರು ನೀರ್ ಗೀರ್ ಕುಡಿಸ್ಬೇಕು. ಇನ್ನೇನ್ ಒತ್ತಾಗ್ತಾ ಬಂತು. ಆಯ್ತು ಬಾ, ಎಲ್ಲ ತುಂಬಿದ್ದಾಯ್ತು. ಎಲ್ಲ ಚೀಲ ತುಂಬಿ ಇಕ್ಕಿದೀವಿ. ಇನ್ನೇನ್ ನಾಳೆ ಇನ್ನೇನು ಟ್ಯಾಕ್ಟ್ರಿಗೆ ಎಸ್ಕೊಂಡು ಮಾರ್ಕೆಟಿಗೆ ತಗೊಂಡೋದೆ. ಸರಿ ಸರಿ ಬಾ.
ಅಂದಂಗೆ ದೊಡ್ಡಜ ಏನ್ ರೇಟ್ ನಡೀತಿತ್ತಂತೆ ಕೊಬ್ಬರಿ? ಅಯ್ಯೋ ಬೋರಾಜ, ನನಗಂತೂ ಗೊತ್ತಿಲ್ಲ. ಎಲ್ಲ ನೋಡಿದ್ರೆ 32,000 33,000ದಂಗ್ ನಡೀತೈತೆ ಅಂತಿದ್ದಾರೆ. ಈ ವಾರ ಇನ್ನ ಹರಾಜ್ ಹೆಂಗ ಆಗತ್ತಂತ ಗೊತ್ತಿಲ್ಲಪ್ಪ. ಹೆಂಗ ಒಟ್ನಲ್ಲಿ 30,000 ಮೇಲ್ ಸಿಗ್ಲಿತ್ತ, ಎಷ್ಟಾರ ಸಿಗ್ಲಿ 30,000 ಮೇಲ್ ಸಿಕ್ಕಿರೆ ಹೆಂಗ ಒಂದ್ 2 ಲಕ್ಷ ರೂಪಾಯಿ ದುಡ್ಡು ಆಗತ್ತ ತಗಿ. ನೀನ್ ಬಿಡು ದೊಡ್ಡಜ, ಬಾರಿ ಬುದ್ಧು ಅಂತ ಇದೆ ನೀನು. ನಮ್ಮಂಗೇನ್ ದೊಡ್ಡ ಕೆಲಸ ಮಾಡ್ಕೊಳ್ಳಿಲ್ಲ. ನಾವ್ ನೋಡೋವಾಗ ಯಾಕ ರೇಟ್ ಆಗುತ್ತೆ ಸುಮ್ಮ ಬಿಟ್ಕೊಂಡಿದ್ರು ಆಗೋದು. ನೋಡಿರ ಅವಾಗ್ಲೇ ಸುಲ್ಸ್ ಹಾಕ್ಬಿಟ್ಟು ಈಗ ನೋಡು 32 33 ಸಾವಿರದವರೆಗೂ ಹೋಯ್ತೆ. ಹೋದ್ ವಾರ ನೋಡಿದ್ರೆ 32,000 ಚಿಲ್ಲರೆ ಇತ್ತಂತೆ. ಇನ್ನ ಈ ವಾರ ಇನ್ನೇನೋ 100 ಇನ್ನ ಕಡಿಮೆ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮಂಗೇನ್ ದೊಡ್ಡ ಕೆಲಸ ಮಾಡ್ಕೊಳ್ಳಿಲ್ಲ ನೀನು. ಬಾರಿ ಬುದ್ಧು ಅಂತ ಇದಕ್ಕಂಗ್ ಬಿಡಪ್ಪ. ಹೆಂಗೋ ಎತ್ಲಾಗ ಹೋದ್ರು ಒಂದ್ 2-2.5 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ನಿಗೀಗ. ಅಜವ್, ಏನ್ ಮಾಡೋದು ಬಾ ತಗಿ. ಇನ್ನೇ ಮುಂದಿನ ಸತಿಯಿಂದ ಕೊಬ್ಬರು ಇಲ್ಲ ಕಾಯಿ ಇಲ್ದಂಗ ಆಗುತ್ತೆ. ಈ ಸಲ ಮಳೆಗಾಲ ಹೋಗ್ಬಿಟ್ಟು ಅಲ್ಲಿ ಬೋರ್ಗಳೆಲ್ಲ ಅಲ್ಲಿ ಎಲ್ಲ ನಿಂತ ಮಟ್ಟಕ್ಕೆ ಬಂದವೆ. ಬೋರ್ಗಳಲ್ಲಿ ನೀರೇ ಬರ್ತಾ ಇಲ್ಲ ಅಂತದ್ರಲ್ಲಿ ನೀನು ಕೊಬ್ಬರಿ ಇನ್ನೆಲ್ಲ ಹಾಕಿವ್ ಬಾ. ನಾವು ಕೊಬ್ಬರಿ ಮಕ ನೋಡ್ಬೇಕಂದ್ರೆ ಇನ್ 20 ವರ್ಷ ಬೇಕಾ? ಅಯ್ಯೋ, ಏನ್ ಮಾಡೋದು ಬಾರಪ್ಪ ತಗಿ. ಇನ್ನೇನ್ ನಮ್ಗೆ ಆಯ್ತಂಗೆ ಎಲ್ಲಾರ್ಗು ಅದೇ ಅಲ್ವಾ ಆಯಿರೋದು. ಎಲ್ಲ ನೋಡಿದ್ರೆ ಬೋರ್ಗಳೆಲ್ಲ ನಿಂತೋಗ್ಬಿಟ್ಟವಂತ ಹೇಳಿ ಬೋರ್ ಹಾಕ್ಸ್ಬೇಕು ಅಂತ ಹೇಳಿ ಜನಗಳು ಪರದಾಡ್ತಿದ್ರು. ಬೋರು ತಾನೇ ಯೋಸ್ ಅಂತ ಹಾಕ್ಸ್ತಾವು. ಬೋರ್ ಹಾಕ್ಸಿ ಬೀರ ದುಡ್ಡೆಲ್ಲ ಖಾಲಿ ಆಗುತ್ತೆ ಇನ್ನ ರೈತರ ಹತ್ರ. ಇನ್ನೇನ್ ಇವತ್ತು ಹಾಕ್ಸಿರೆ ಅದೇನು ಪರ್ಮನೆಂಟ್ ಆಗಿ ಇರ್ತಾವ ಬೋರ್ಗಳು. ಒಂದ್ರಿಂದ ಒಂದು ಒಡಿಸ್ತಾ ಇದ್ರೆ ನೆಲದ ಇರೋ ಭೂಮಿಲಿ ಜಲ ತಾನೇ ಎಷ್ಟಂತ ನೀರ್ ಬಂದದು. ಇರೋ ಜಲ ಎಲ್ಲ ಖಾಲಿ ಆದ್ರೆ ಇನ್ನೆಲ್ಲಿ ಮೇಲ್ ಬರುತ್ತೆ ಹೇಳು ನೀರು? ಮೇಲಿಂದ ಬಂದ್ರೆ ತಾನೆ. ಆದ್ರೂ ಈ ಸಲ ಮಾತ್ರ ಭಾರಿ ಹಿಂಸೆ ಆಗ್ಬಿಡ್ತು ಕಣಜು. ಮಳೆಗಾಲ ಇಲ್ದಲ್ಲ ಈ ಸಲ. ಏನ್ ಹೋದ್ ಸಲ ಬ್ಯಾಡ ಅಂದ್ರು ಮಳೆ ಹೋಯ್ತು. ನೋಡಿದ್ರೆ ಈ ಸಲ ಈ ತರ ಮಾಡ್ತಲ್ಲ. ಹೆಂಗ ಒಂಚೂರು ಗದ್ದೆ ನಾಟಿ ಮಾಡ್ಕೊಂಡು ಭತ್ತ ಗಿತ್ತ ಬೆಳ್ಕೊಂಡು ಹೆಂಗ ಮಾಡ್ಕೊಂಡು ಹೆಂಗ ಕಾಲ ಕಳಿಬೋಯಿತ್ತು. ನೋಡಿ ಈ ಸಲ ಮುಂಗಾರು ಇಲ್ಲ, ಈ ಕಡೆ ರಾಗಿನೂ ಹಾಕ್ತಂಗಲ್ಲ, ಈ ಕಡೆ ಭತ್ತನೂ ಬೆಳ್ದಂಗಲ್ಲ ಅನ್ನಂಗೆ ಎಲ್ಲಾ ಕಡೆಗೆ ಹಾಳು ಮಾಡಿ ಕುಣ್ಸಿತ ಪತ್ತಾಗಿ. ಆ ಡ್ಯಾಮ್ಗಳು ನೋಡಿದ್ರೆ ಡ್ಯಾಮ್ಗಳಿಗಾದ್ರೂ ನೀರ್ ಇದ್ದಿದ್ರೆ ಹೆಂಗ ಒಂಚೂರು ಗದ್ದೆ ನಾಟಿಗೆ ಏನಾರ ನೀರಾದ್ರೂ ಕೊಡೋರು. ಈ ಕೆರೆ ಸದ್ಯ ಕೆರೆ ಕಟ್ಟಾಗ ನೀರ್ ಕೊಟ್ರು ಒಂಚೂರು ಬೋರ್ಗಳು ಇಂಪ್ರೂವ್ ಆಗ್ತವೆ. ಅದಕ್ಕೂ ಕೊಡ್ತಾರೋ ಇಲ್ವೋ ಅನ್ಸ್ಬಿಟ್ಟಿತ್ತ ಪತ್ತಾಗಿ. ಅಯ್ಯೋ ನೋಡಂ ಬಾರಾಜ, ಎಲ್ಲ ಹಣೆಗೆ ಹತ್ತತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ ಬಾ. ಆ ಭಗವಂತ ನಿಚ್ಚೆ ಇನ್ನೇನ್ ಮಾಡಕ್ಕಾಗತ್. ನಾವ್ ತಾನೆ ನಾವು ಯೋಸ ಅಂತ ಇದ್ ಮಾಡೋದು ಹೇಳತ್ತಾಗಿ. ಸಿನಪ್ಪ, ಈ ಬೋರೋಜಿಗೆ ಏನಾರ ಒಂಚೂರು ಊಟ ಗೀಟ ಮಾಡ್ಸಿರೋ ಹೆಂಗೋ? ಮುಕ್ಕಣಪ್ಪಯ್ಯ, ಊಟ ಏನೋ ಆಯ್ತು. ಇನ್ನೇನ್ ಇಷ್ಟೇ ಅಲ್ವಾ ಇದ್ದಿದ್ದತ್ತಾಗಿ ತುಂಬಿಟ್ಟು ಎಲ್ಲ ಚೀಲ ಕಟ್ಬಿಟ್ಟು ಒಂದ್ ಕಡೆ ಮೂಟೆ ಜೋಡಿಸ್ಬಿಡೋಣ ಅತ್ತಾಗಿ ಅಂತ ಹೇಳಿ ಮಾತಾಡ್ತಿದ್ದು. ಅಷ್ಟೊತ್ತಿಗೆ ನೀನೇ ಬಂದೆ ಕಣಪ್ಪಯ್ಯ. ಸಿನಪ್ಪ, ಈಗ ಮೂಟೆ ಗೀಟೆ ಎಲ್ಲ ಒಂದ್ ಕಡೆಯಿಂದ ಜೋಡ್ಸಕ್ಕೆ ಒತ್ತಾಗ್ಬಿಡುತ್ತೆ ಕನ್ಸಿನಪ್ಪ. ಆಮೇಲೆ ಬಂದು ಹಾಲ್ಗೀಲ್ ಹಾಕ್ಬಿಟ್ಟು ಬಂದು ಒಂದ್ ಗಳಿಗೆ ಜೋಡ್ಸ್ ಹೋಗ್ತೀನಿ. ಬೇಜಾರ್ ಮಾಡ್ಕೋಬೇಡ್ರಿ. ಈಗ ಅತ್ತಾಗಿ ನಾನು ಹೋಗಿ ಒಂಚೂರು ಹಸ್ಗಳು ಇಟ್ಕೊಂಡ್ಬಂದು ನೀರ್ ಕುಡ್ಸಿ ಮೇವು ಬೇರೆ ತಂದಿಲ್ಲ, ಮೇವು ಬೇರೆ ತರಕ್ ಹೋಗ್ಬೇಕು. 2-3 ಸಲ ತೋಟತಾವಿಂದ ಮಂತಾವಿಂದ ಓಡಾಡ್ಬೇಕು. ಇವತ್ತು ಭಾರಿ ಹಿಂಸೆ ಆಗೋಗ್ಬಿಟ್ಟೈತಿ. ಹಂಗಾಗಿ ನಾನು ಹೊಡ್ತೀನಿ ಕಣ್ಸಿನಪ್ಪ ಅತ್ತಾಗಿ. ಅಲ್ಲ ಕಣಜ, ನೋಡಿರೋ ಒಂಚೂರು ಟೀ ಬೈ ಕುಡ್ಕೊಂಡು ಹುಡುಗನ್ ಶಿವ ಅಂಗಡಿತಾವ ಗೌಡ್ರು ಸಿಕ್ಕಿರ ಮಾತಾಡ್ಸ್ಕೊಂಡು ಹೋಗೋಣ ಅಂದೆ. ಈಗ ನೋಡಿರ ಅಲ್ಲಿ ಇಷ್ಟೊಂದು ಆತರ ಮಾಡ್ತಿದ್ಯಲ್ಲ. ಸರಿ ಆತು ಬಾರಪ್ಪತ್ತಾಗಿ. ಇನ್ನೇ ಮುಗಿತಲ್ಲ. ಅಪ್ಪಯ್ಯ, ಇಬ್ಬರಜೆ ಕರ್ಕೊಂಡು ಒಂಚೂರು ಟೀ ಅಂಗಡಿ ಕಡೆಗೆ ಹೋಗಿ ಟೀ ಪಾಕ್ ಕೊಡಿಸ್ಕೊಂಡು ಕಳಿಸ್ಬತ್ತೀನಿ. ಇನ್ನೇನು ಎಲ್ಲ ಮುಗ್ದಿತ್ತಲ್ಲ ಕೆಲಸ ಎಲ್ಲ. ನೋಡ್ಕೊಂತಿರು ಮನೆ ಕಡೆಗೆ. ಅಜ್ಜ, ದೊಡ್ಡಜ್ಜ, ನಮ್ ಗೌಡ್ರು ಏನಾದ್ರು ಸಿಕ್ಕಿದ್ರನಜ್ಜ? ಆ 3 ತಪ್ಪು ಮಗುಂದು ಮದ್ವೆ ವಿಚಾರ ಎಲ್ಲಿವರೆಗೂ ಬಂತು, ಏನು ಎತ್ತ ಅಂತ ಸುಳಿವೇ ಇಲ್ದಂಗ ಆಯ್ತಲ್ಲ. ನಿನ್ಗೇನಾರು ಸಿಕ್ಕಿದ್ರ ಗೌಡ್ರು 3 ತಪ್ಪ ಏನಾರು ಏನಾರು ಹೇಳಿರ? ಅಯ್ಯೋ ಸಿಕ್ಕಿದ್ರು ಕಣಜ. ಪಾಪ 3 ತಪ್ಪಕ್ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಸುಮ್ನಿರತ್ತಾಗಿ. ಆ ಸಿಟಿ ಹುಡುಗಿ ನಾನು ಇವಳನ್ನ ಮದ್ವೆ ಆಗಿರೋದಂತ ಹೇಳಿ ಆ ಹುಡುಗ ಕರ್ಕೊಂಬಂದ್ ಮದ್ವೆ ಆಯ್ತ್ಕೋದಕ್ಕೂ ಭಾರಿ ಸಾರ್ಥಕ ಆತು. ನೋಡಿರ ಹುಡುಗಿ ರೂಮ್ ಬಿಟ್ಟು ಆಚೆಗೆ ಬರಲ್ವಂತೆ. ಯಾವಾಗ ನೋಡಿರು ಫೋನು ಅಂದ್ಕೊಂಡು ಫೋನ್ ಹಿಡ್ಕೊಂಡೆ ಕುಂತಿರ್ತಾಳಂತೆ. ಏನಾರ ಒಂಚೂರು ಮಾಡಾಕನ, ಏನಾರ ಒಂಚೂರು ಇದ್ ಮಾಡೋಣ, ಒಂದ್ ಕೆಲ್ಸ ಮಾಡೋಣ, ಅವೇನು ಇಲ್ವೇ ಇಲ್ವಂತೆ. ಎಲ್ಲಿಂದಾರ ಹೋದ್ರೆ ಒಂಚೂರು ಒಂದ್ ಲೋಟ ನೀರ್ ತಂದ್ ಕೊಡೋದು ಭಾರಿ ಕಷ್ಟ ಆಗೋಯ್ತಂತೆ. ಹೊರ್ಗಡೆಯಿಂದ ಯಾರು ಬಂದವ್ರಿಗೆ ಒಂಚೂರು ಮಾತಾಡ್ಸೋಣ ಬಿಡೋಣ, ರೂಮ್ ಬಿಟ್ಟು ಆಚೆಗೆ ಬರೋಣ, ಒಂಚೂರು ಹೊಂದ್ಕೊಂಡು ಹೋಗೋಣ ಜನಗಳಿಗೆ. ಇವೆಲ್ಲ ಏನು ಇಲ್ವೇ ಇಲ್ವ ಅಂತ ಕಣ ಜೊತೆಗಿ. ಪಾಪ ಭಾರಿ ಬೇಜಾರ್ ಮಾಡ್ಕೊಂತಿದ್ದ 3 ತಪ್ಪ ಬೇರೆ. ನಾನು ಹೊತ್ತಾಗ ಒಂಚೂರು ಸಮಾಧಾನ ಬಂದೆ 3 ತಪ್ಪಗೆ. ಇನ್ನೇನ್ ಮಾಡಕ್ಕಾಗತ್ತೆ, ಸಿಟಿ ಹುಡುಗಿರಲ್ವಾ, ಒಂಚೂರು ನಾಚಿಕೆ ಪಾಚಿಕೆ ಇರುತ್ತೆ. ಹೊಸ್ತಾಗ ಮದ್ವೆ ಆಗಿರೋದಲ್ವಾ, ನೋಡಂತಾಗ ಹೋಗ್ತಾ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಂತ ಹೇಳಿ ಸಮಾಧಾನ ಮಾಡಿ ಬಂದಿನಿ. ಅಂತದ್ರಲ್ಲಿ 3 ತಪ್ಪ ಬೇರೆ. ಅದೇನು ಇದ್ ಮಾಡ್ತಾರೋ ಏನೋ ಅಂತಿದ್ದಪ್ಪ.
ಅಯ್ಯೋ ಇನ್ನೇನ್ ಮಾಡಕ್ಕಾದ್ ಬರಾಜ. ಈ ಸಿಟಿ ಹುಡುಗಿರೇ ಹಂಗೆ. ನಮ್ ಬಾಮ ಇದ್ ಮಗನು ಇದೇ ಕೆಲಸ ಮಾಡಿರೋದು. ಆ ಸಿಟಿಲ್ ಬೆಳೆದಿರೋ ಪಾಪ ಹುಡುಗಿರಿಗೂ ಒಂಚೂರು ನಾಚಿಕೆ ಪಾಚಿಕೆ ಎಲ್ಲ ಇರ್ತವೆ. ಇನ್ನೇನ್ ಮಾಡಕ್ಕಾಗತ್ತೆ. ಹೋಗ್ತಾ ಹೋಗ್ತಾ ಅವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತವೆ. ಸರಿ ಆಯ್ತಾ. ಸೀನಪ್ಪ ನಡಿಯೋ ಹೋಗೋಣ, ಟೀ ಅಂಗಡಿ ತವ.